ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಗೆ ಆಷಾಢ ಮಾಸ ಪ್ರಾರಂಭ ಆಗಿದೆ. ಪ್ರತಿನಿತ್ಯ ಕೂಡ ತುಂಬ ವಿಶೇಷತೆಯಿಂದ ಶಕ್ತಿಯಿಂದ ಕೂಡಿರುವಂಥ ಮಾಸ. ಲಕ್ಷ್ಮೀ ದೇವಿಯನ್ನು ಈ ಮಾಸದಲ್ಲಿ ತುಂಬ ವಿಶೇಷವಾಗಿ ಎಲ್ಲರೂ ಕೂಡ ಆರಾಧನೆ ಮಾಡ್ತಾರೆ. ಯಾಕಂದರೆ ಮನೆಯಲ್ಲಿ ಇರುವಂಥ ಬಡತನವನ್ನು ದೂರ ಮಾಡೋದಕ್ಕೆ. ಕಲಿಯುಗದಲ್ಲಿ ಮನುಷ್ಯನಿಗೆ ಮಾನವ ಜನ್ಮದಲ್ಲಿ ಆಸೆಗಳು ಜಾಸ್ತಿ, ಕೋರಿಕೆಗಳು ತುಂಬ ಇರುತ್ತೆ. ಅವರುಗಳು ಇದನ್ನು ಮಾಡಿಕೊಂಡಾಗ, ಯಾಕಂದರೆ ನಮ್ಮೆಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಕಾಡ್ತಾ ಇರುತ್ತೆ. ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಹಲವಾರು ಕೆಲಸಗಳನ್ನು ಮಾಡ್ತೀವಿ, ಮಾರ್ಗಗಳನ್ನು ಕಂಡುಕೊಳ್ತೀವಿ. ಕೆಲವೊಂದರಲ್ಲಿ ಒಳ್ಳೆ ರಿಸಲ್ಟು ಬರುತ್ತೆ, ಕೆಲವೊಬ್ಬರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ರಿಸಲ್ಟು ಬಂದಿರೋದಿಲ್ಲ. ಆದರೆ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ. ಯಾಕಂದರೆ ನಾವು ಎಲ್ಲ ಆಸೆಗಳನ್ನು ಹೊತ್ತು ಜೀವನ ಸಾಗಿಸ್ತಾ ಇರ್ತೀವಿ. ತುಂಬ ಜನಕ್ಕೆ ಸಾಲದ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅತಿ ಸಾಲ ಮಾಡ್ಕೊಂಡಿರ್ತಾರೆ, ಬಡ್ಡಿ ಕಟ್ಟೋದಕ್ಕಾಗದೆ, ಅಥವಾ ಲೋನ್ ಮಾಡ್ಕೊಂಡಿರ್ತಾರೆ. ವೆಹಿಕಲ್ ಲೋನ್ ಇರಬಹುದು, ಬ್ಯಾಂಕಲ್ಲಿ ಯಾವುದೋ ಮನೆ ಕಟ್ಟೋದಕ್ಕೆ ಲೋನ್ ಇರಬಹುದು, ಅಥವಾ ದುಡ್ಡಿನ ಮುಖಾಂತರ ಆ ರೀತಿ ಲೋನನ್ನು ಪಡ್ಕೊಂಡಿರ್ತೀವಿ ಅಥವಾ ಪಡ್ಕೊಳ್ಬೇಕು. ಈ ಥರ ಕೆಲಸಗಳು ಚೆನ್ನಾಗಿ ಸಮಯಕ್ಕೆ ಜರುಗಬೇಕು ಅಂತ ಬಯಸ್ತಾ ಇರ್ತೀವಿ, ಆದರೆ ಆಗಿರೋದಿಲ್ಲ. ಅಂತಹವರು ಮುಖ್ಯವಾಗಿ ಗುರುವಾರ 5 ರೂಪಾಯಿ ಕಾಯಿನ್ ಇದರಿಂದ ಮಾಡ್ಕೊಂಡು ನೋಡಿ. ಹಣಕಾಸಿಗೆ ನಾವು ಎಷ್ಟು ದೂರ ಹೋದರೂ ಒಂದಲ್ಲ ಒಂದು ರೀತಿಯಲ್ಲಿ, ಅಂದರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ಅದಕ್ಕೆ ತಕ್ಕನಾದಂಥ ಬೆಲೆ ನಮಗೆ ಸಿಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಯಾಕೋ ಕೋರಿಕೆಗಳು ನೆರವೇರ್ತಾ ಇಲ್ಲ. ನಾವು ಏನು ತಪ್ಪು ಮಾಡಿದ್ದೀವಿ ನಮಗೆ ಗೊತ್ತಿಲ್ಲ, ಯಾಕೋ ಒಂದಲ್ಲ ಒಂದು ಸಮಸ್ಯೆಗಳಿಗೆ ನಾವು ಪದೇ ಪದೇ ಗುರಿ ಆಗ್ತಾ ಇದ್ದೀವಿ ಅನ್ನುವಂಥವರು ಇದನ್ನು ತಪ್ಪದೇ ಮಾಡಿಕೊಳ್ಳಿ. ಯಾಕಂದರೆ ಲಕ್ಷ್ಮೀ ದೇವಿಗೆ ಲೋಹದ ಪರಿಹಾರದಿಂದ ಈ ಸಣ್ಣ ಕೆಲಸವನ್ನು ಮಾಡಿಕೊಂಡಿದ್ದೆ ಆದರೆ ನಮ್ಮ ಸಮಸ್ಯೆಗಳನ್ನು ಸರಿಯಾಗಿ ನಾವು ಏನು ಕೇಳ್ಕೊಂಡಿರ್ತೀವೋ ಆ ಕೆಲಸಗಳು ನಡೆಯುವಂತೆ ಇದು ಮಾಡುತ್ತೆ ಸ್ನೇಹಿತರೆ. ಅಷ್ಟೊಂದು ಶಕ್ತಿ ಇರುವಂಥ ಈ ಪರಿಹಾರವನ್ನು ನೀವು ಯಾವ ವಿಧಾನದಲ್ಲಿ ಮಾಡಿಕೊಂಡ್ರೆ ಬೇಗ ಕೋರಿಕೆಗಳು ನೆರವೇರುತ್ತೆ ಅನ್ನೋದು ಇದರಲ್ಲಿ ನೀಟಾಗಿ ನಾವು ತಿಳ್ಕೊಳ್ಳೋಣ. 5 ರೂಪಾಯಿ ಕಾಯಿನು ನೀವು ಒಂದು 5 ತಗೊಳ್ಬೇಕು ಸ್ನೇಹಿತರೆ. ಕಾಯಿನ್ಸನ್ನು ಮಾತ್ರ ತಗೊಳ್ಳಿ, ಅದು ಗೋಲ್ಡ್ ಕಾಯಿನ್ಸಲ್ಲಿದ್ದರೆ ಉತ್ತಮವಾಗಿರುತ್ತೆ. ಆ ಕಾಯಿನ್ಸನ್ನು ನೀವು ಅರಿಶಿಣದ ನೀರಲ್ಲಿ ತೊಳ್ಕೊಳ್ಬೇಕು. ನಾವು ಈ ಚಿಲ್ಲರೆ ಕಾಸಿಂದ, ಅಂದರೆ ಕಾಯಿನ್ಸಿಂದ ಪರಿಹಾರವನ್ನು ಮಾಡಿದ್ರೆ ಶೀಘ್ರವಾಗಿ ನಮಗೆ ಫಲವನ್ನು ಕೊಡುವಂಥದ್ದು. ಕಾಯಿನ್ಸನ್ನು ತಗೊಂಡು ಮೊದಲು ಅರಿಶಿಣದ ನೀರಲ್ಲಿ ಅದನ್ನು ತೊಳ್ಕೊಳ್ಬೇಕು. ಕೈಯಿಂದ ಕೈಗೆ ಬದಲಾಯಿಸ್ಕೊಂಡು ಬಂದಿರುತ್ತೆ. ಹಲವಾರು ನೆಗೆಟಿವ್ ಎನರ್ಜಿಯನ್ನು ಹೊತ್ಕೊಂಡು ಬಂದಿರುತ್ತೆ. ಅದು ಹೋಗಲಾಡಿಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಅದಕ್ಕೋಸ್ಕರ 5 ರೂಪಾಯಿ ಕಾಯಿನನ್ನು ನೀವು ತಗೊಳ್ಳಿ. ಎಷ್ಟೋ ಜನಕ್ಕೆ ಮರ್ತು ಬಿಟ್ಟಿರ್ತಾರೆ, ಏನೋ ಕೇಳಿಕೊಂಡು ಭಗವಂತನ ಹತ್ರ, ದೇವ್ರ ಹತ್ರ, ಅಥವಾ ಮುಡುಪು ಕಟ್ಟಿರ್ತಾರೆ, ಮರ್ತು ಬಿಟ್ಟಿರ್ತಾರೆ. ಅದರಿಂದ ಸಮಸ್ಯೆಗಳು ಬಂದಿದೆ ಅಂತ ನಾವು ಅಂದ್ಕೊಳ್ತೀವಲ್ವ, ಹೋಗಲಾಡಿಸ್ಕೊಳ್ಬೇಕಲ್ವ, ಅದಕ್ಕೆ ಇದು ಸಹಾಯ ಮಾಡುತ್ತೆ. ಒಂದು ಬೌಲನ್ನು ತಗೊಂಡಿದ್ದೆ ಮೊದಲು, 5 ರೂಪಾಯಿ ಕಾಯಿನು 5 ತೊಳೆದು ಇಟ್ಕೊಂಡಿದ್ದೆ. ಸ್ವಲ್ಪ ಅರಿಶಿಣ ಹಾಗೂ ಗಂಧವನ್ನು ಹಾಕ್ಕೊಳ್ಳಿ. ನಿಮಗೆ ಏನಾದರೂ ಗಂಧ ಸಿಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಬರೀ ಅರಿಶಿಣವನ್ನು ತಗೊಳ್ಳಿ. ದೇವ್ರ ಮನೆಯಲ್ಲಿ ಇರುವಂಥ ಅರಿಶಿಣವನ್ನು ತಗೊಳ್ಬೇಕು. ಪೇಸ್ಟು ನಾವು ಈ ರೀತಿ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ, ತುಂಬ ಜನ ಪಚ್ಚ ಕರ್ಪೂರ ಅದ್ರ ಬೆಲೆ ಜಾಸ್ತಿ ಇರುತ್ತೆ ಅಂತ ತಗೊಂಡು ಬರೋದಿಲ್ಲ. ಆದರೆ ಪಚ್ಚ ಕರ್ಪೂರವನ್ನು ಯಾವಾಗಲೂ ಮನೆಯಲ್ಲಿ ಇಟ್ಕೊಂಡು ನಾವು ಭಗವಂತನಿಗೆ ಆರತಿ ಮಾಡುವಾಗ ಬಳಸೋದ್ರಿಂದ, ಲಕ್ಷ್ಮೀ ದೇವಿಗೆ ಇದನ್ನು ಬಳಸೋದ್ರಿಂದ, ನಾವು ಹಣಕಾಸು ಇಡುವಂಥ ಜಾಗದಲ್ಲಿ ಇದನ್ನು ಸ್ವಲ್ಪ ಪುಡಿ ಮಾಡಿ ಹಾಕಿ ಇಡೋದ್ರಿಂದ
ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನುವಂಥದ್ದು ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಇರುವಂಥ ಬಡತನವನ್ನು ಪಟ್ಟಂತ ಹೋಗ್ಲಾಡಿಸ್ಬೇಕು ಅಂದರೆ ನೀವು ಗುರುವಾರ, ಶುಕ್ರವಾರದ ದಿನಗಳಲ್ಲಿ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಮುಖ್ಯವಾಗಿ ಪಚ್ಚಕರ್ಪೂರವನ್ನು ತಗೊಂಡು ಬಂದಿದ್ದೆ. ಲಕ್ಷ್ಮೀದೇವಿಗೆ ಶ್ರೀ ಮಹಾವಿಷ್ಣು ಸಮೇತ ನಿಮ್ಮ ಮನೆಯಲ್ಲಿ ಏನಾದರೂ ಫೋಟೋ ಇದ್ದರೆ ಆರತಿ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಅದರಿಂದ ಮೇಯ್ನ್ ಬಡತನ ದೂರ ಆಗುತ್ತೆ. ಇಷ್ಟನ್ನು ನೀವು ಮೊದಲು ಮಿಕ್ಸ್ ಮಾಡಿಕೊಂಡು ಪರ್ಫ್ಯೂಮ್ ಹಾಕಿ ಅದನ್ನು ಪೇಸ್ಟ್ ಥರ ಮಾಡಿಬಿಟ್ಟಿದ್ದೆ. ಆ ಕಾಯಿನ್ಸನ್ನೆಲ್ಲ ಅದರಲ್ಲಿ ಡಿಪ್ ಮಾಡಿ ಇಟ್ಬಿಡಿ. ಕೇಳಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು, ಕೋರಿಕೆಗಳನ್ನು ಹೇಳಿಕೊಂಡು ಇಟ್ಬಿಡಿ. ಅದನ್ನು ನೀವು ಒಂದು ವಾರ ಆದರೂ ಪರವಾಗಿಲ್ಲ ಅಥವಾ ಮಾರನೇ ದಿನ ಆದರೂ ಪರವಾಗಿಲ್ಲ, ತೊಳಿದೆ ಅದನ್ನು ಕ್ಲೀನಾಗಿ ಎತ್ಕೊಂಡಿದ್ದೆ ಎಲ್ಲಾದರೂ ನಿಮ್ಮ ಹತ್ತಿರದಲ್ಲೇ ಆಲಯಗಳಿಗೆ ಉಂಡಿಯಲ್ಲಿ ರಹಸ್ಯವಾಗಿ ಹಾಕ್ಬಿಟ್ಟು ಬಂದುಬಿಡಿ. ಇನ್ನು ಆಷಾಢ ಗುರುವಾರ ತಪ್ಪದೆ ಒಡವೆಗಳನ್ನ ಗಿರ್ವಿ ಇಟ್ಬಿಟ್ಟಿದ್ದೀವಿ, ಸಾಲ ತೀರಿಸ್ಬೇಕು, ಒಡವೆ ಬಿಡಿಸ್ಕೊಳ್ಬೇಕು, ಕೆಲಸ ಸಿಗಬೇಕು, ಓದಿದ್ದೀವಿ ಅಥವಾ ಓದದೇ ಇದ್ದರೂ ಪರವಾಗಿಲ್ಲ, ನಮಗೆ ತಕ್ಕನಾದಂಥ ನಮ್ಮ ಶಕ್ತಿಯ ಅನುಸಾರ ಒಂದು ಕೆಲಸ ಬೇಕು ಅನ್ನುವಂಥವರು ಒಂದು ವೀಳ್ಯದ ಎಲೆಯನ್ನು ತಗೊಂಡಿದ್ದೆ. ಅದರಲ್ಲಿ ಕುಂಕುಮವನ್ನು ಹಾಕಿ ಸ್ನೇಹಿತರೆ. ಕುಂಕುಮ ಹಾಕುವಾಗ ಲಕ್ಷ್ಮೀದೇವಿಯ ನಾಮಗಳನ್ನು ಹೇಳ್ಕೊಳ್ಳಿ. ನಿಮಗೆ ಯಾವುದು ತೋಚುತ್ತೋ ಅದನ್ನು ಹೇಳಿಕೊಂಡು 2 ಲವಂಗಗಳನ್ನು ಮೊಗ್ಗಿರಬೇಕು ಅದನ್ನು ಇದರಲ್ಲಿ ಇಟ್ಟು ವೀಳ್ಯದೆಲೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋ ಇದ್ದರೂ ಪರವಾಗಿಲ್ಲ ಅಥವಾ ಇಲ್ಲದೇ ಇದ್ದರೂ ಪರವಾಗಿಲ್ಲ, ದೇವ್ರ ಮನೆಯಲ್ಲಿ ಇಟ್ಟು ಕೇಳ್ಕೊಳ್ಳಿ. ಒಡವೆಗಳನ್ನು ಬಿಡಿಸ್ಕೊಳ್ಬೇಕು, ಗಿರ್ವಿ ಇಟ್ಟಿದ್ದೀವಿ, ಬಡ್ಡಿ ಕಟ್ಟೋದಕ್ಕಾಗೋದಿಲ್ಲ, ಬೇಗ ನಮ್ಮ ಒಡವೆಗಳು ನಮಗೆ ವಾಪಸ್ ಬೇಕು, ಈ ಥರ ಕೇಳಿಕೊಂಡು ಕೋರಿಕೆ ನಿಜವಾಗಲೂ ಯಾವುದೇ ಇರಬಹುದು, ಬೇಗ ನೆರವೇರುತ್ತೆ. ವೀಳ್ಯದೆಲೆಯಲ್ಲಿ ಮಾಡುವಂಥ ಪರಿಹಾರ ಇದೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟನ್ನು ನೀವು ಮಾಡಿ ಮಾರನೇ ದಿನ ಆ ಎಲೆಯನ್ನು, ಕುಂಕುಮ ಇರುತ್ತೆ, ಸ್ವಲ್ಪ ಅದರಲ್ಲಿ ಲವಂಗ ಇರುತ್ತೆ, ಅದನ್ನು ಎಲ್ಲಾದರೂ ಹಸಿರು ಗಿಡಗಳ ಹತ್ರ ಹಾಕ್ಬಿಡಿ ಮಾರನೇ ದಿನ. ಇನ್ನು ಎಲ್ಲಂದರೆ ಅಲ್ಲಿ ಮನುಷ್ಯರು ಓಡಾಡುವಂಥ ಪ್ರದೇಶದಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ. ನೀಟಾಗಿ ಹಸಿರು ಗಿಡಗಳ ಹತ್ರ ಇದನ್ನು ಹಾಕಿ ನಿಮ್ಮ ಕೋರಿಕೆಗಳನ್ನು ಬೇಗ ಶೀಘ್ರದಲ್ಲೇ ನೆರವೇರಿಸ್ಕೊಳ್ಳಿ. ನೋಡಿ, ಇವೆರಡೂ ಮಾಡ್ಕೊಳ್ಳೋದ್ರಿಂದ ಅತೀಂದ್ರಿಯ ಶಕ್ತಿಗಳಿಂದ ಕೂಡಿರುತ್ತೆ. ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳನ್ನು ಅಬ್ಸರ್ವ್ ಮಾಡಿಕೊಂಡು ಸಕಾರಾತ್ಮಕವಾಗಿರುವಂಥ ಎಲ್ಲ ರೀತಿಯ ಕೆಲಸಗಳು ನಿಮ್ಮ ಮನೆಯಲ್ಲಿ ನಡೆಯುವಂತೆ ಇದು ಮಾಡುತ್ತೆ.